channel. Now I am coming to back to discussion on nouns. Here already I gave you find out nouns in the following sentences. Already I gave you some questions on nouns. So here I discuss one by one. Now here first one question: China has a large population. ಚೀನಾವು ಚೀನಾವು ಅತಿ ಹೆಚ್ಚ ಜನಸಂಖ್ಯೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಇದು ಕನ್ನಡದಲ್ಲಿ ಆಕತಿ. ಇಲ್ಲಿ ಚೀನಾ ಹ್ಯಾಸ್ ಎ ಲಾರ್ಜ್ ಪಾಪ್ಯುಲೇಷನ್. ಈ ಒಂದು ಸೆಂಟೆನ್ಸ್ದಲ್ಲಿ ಈ ವಾಕ್ಯದಲ್ಲಿ ನಾವು ನಾಮಪದವನ್ನು ಗುರುತಿಸಬೇಕು. ಹೌದಾ, ಇಲ್ಲಿ ನಾಮಪದಗಳ ತಂದಾಗ ಯಾವುವು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ನಾವು ಅಧ್ಯಯನ ಮಾಡಿವಿ. ಹೌದಾ, ನೇಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ ನಾವು. ನೌನ್ಸ್ ಮೀನ್ಸ್ ನೇಮಿಂಗ್ ವರ್ಡ್ಸ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಏನು ಪದಗಳನ್ನು ಹೆಸರಿಸುವ ಪದಕ್ಕೆ ನಾವು ನಾಮಪದ ಅಂತ ಹೇಳ್ತೀವಿ. ಹೌದಾ, ನೌನ್ಸ್ ಅಂತಂದಾಗ ನೇಮ್ ಆಫ್ ದ ಪರ್ಸನ್, ನೇಮ್ ಆಫ್ ದ ಎನಿಮಲ್ಸ್, ನೇಮ್ ಆಫ್ ದಿ ಥಿಂಗ್ಸ್ ಆ್ಯಂಡ್ ದ ನೇಮ್ ಆಫ್ ದಿ ಕ್ರಿಯೇಚರ್ ನೇಮ್ಸ್ ಆ್ಯಂಡ್ ಅಬ್ಸ್ಟ್ರಾಕ್ಟಿವ್ ನೌನ್ಸ್ ಈಸ್ ಕಾಲ್ಡ್ ನೌನ್ಸ್ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿವಿ. ಹೌದಾ, ಹೀಗಾಗಿ ಇಲ್ಲಿ ನೌನ್ ಅಂತಂದಾಗ ಯಾವುದು? ಹೌದಾ, ನೌನ್ ಅಂದ ತಕ್ಷಣ ನಮಗೆ ಇಲ್ಲಿ ಪ್ಲೇಸ್ ನೇಮ್ ಅಂತಕ್ಕಂಥದ್ದು ನಮಗೆ ಬರಬೇಕು, ನೆನಪಿಗೆ ಬರಬೇಕು. ಇಲ್ಲಿ ಪ್ಲೇಸ್ ನೇಮ್ ಚೀನಾ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಚೀನಾ ಏನಪ್ಪ ಅಂತಂದಾಗ ಇದು ಒಂದು ನೇಮ್ ಆಗಿದೆ. ಹೌದಾ, ಪ್ಲೇಸ್ ನೇಮ್ ಆಗಿದೆ. ಚೀನಾ ಅಂತಕ್ಕಂಥದ್ದು ಏನಿದೆಯಲ್ಲ ಇದೊಂದು ಪ್ಲೇಸ್ ನೇಮು. ಹೌದಾ, ಕಂಟ್ರಿ ನೇಮು. ಹೌದಾ, ನೇಷನ್ ನೇಮ್ ಆಗಿರ್ತಕ್ಕಂಥದ್ದು ಇದೆ. ಹಾಗಾಗಿ ಈ ಅದರೊಳಗಡೆ ಇದು ಎಂಥ ನೌನು, ವಾಟ್ ಕೈಂಡ್ ಆಫ್ ದ ನೌನ್. ಹೌದಾ, ನಾವು ನೌನ್ಸ್ ಅಂತ ಹೇಳಿದ್ದೀವಿ. ಹೌದಾ, ನೌನ್ಸದ ಬಗ್ಗೆ ನಾವು ಮೀನಿಂಗ್ ಏನಪ್ಪ ಅಂತಂದರೆ ಡೆಫಿನೇಷನ್ ಅನ್ನು ನೋಡಿದ್ದೀವಿ. ಹೌದಾ, ಅದರ ಒಳಗಡೆ ಕೈಂಡ್ಸ್ ಆಫ್ ದ ನೌನ್ಸ್ ಅಂತ ಹೇಳಿದಾಗ ನಾಮಪದಗಳ ಪ್ರಕಾರಗಳು ಅಂತ ಹೇಳ್ತೀವಿ. ಅವುಗಳಲ್ಲಿ ಈ ನಾಮಪದವು ಎಂಥ ನಾಮಪದವಾಗ್ತತಿ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಈಗ ಇದೇನು ಚೀನಾ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಪ್ರಾಪರ್ ನೌನ್ ಆಗಿದೆ. ಹೌದಾ, ಪ್ರಾಪರ್ ನೌನ್ ಆಗಿದೆ. ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ದ ಫ್ರೀಡಮ್ ಈಸ್ ಅವರ್ ಬರ್ತ್ ರೈಟ್ ಅಂತಕ್ಕಂಥದ್ದು ಇದೆ. ಇನ್ ದಿಸ್ ಸೆಂಟೆನ್ಸ್ ವಿ ಫೈಂಡ್ ಔಟ್ ದಿ ನೌನ್. ಹೌದಾ, ಈ ಸೆಂಟೆನ್ಸ್ದಲ್ಲಿ ನಾವು ನಾಮಪದವನ್ನು ಈಗ ಹುಡುಕಬೇಕು. ನಾಮಪದ ಯಾವುದಿದೆ ಅನ್ನೋದನ್ನು ಈಗ ನಾವು ನೋಡೋಣ. ಫ್ರೀಡಮ್ ಇಸ್ ದಿ ನೌನ್. ಫ್ರೀಡಮ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ನಾಮಪದ ಇದೆ. ಎಂಥ ನಾಮಪದ? ವಾಟ್ ಕೈಂಡ್ ಆಫ್ ದಿ ನೌನ್. ಹೌದಾ, ಎಂಥ ನಾಮಪದ ಇದು? ಅಬ್ಸ್ಟ್ರಾಕ್ಟಿವ್ ನೌನ್ ಅಂತಕ್ಕಂಥದ್ದು ಇದೆ. ಹೌದಾ, ಅಬ್ಸ್ಟ್ರಾಕ್ಟಿವ್ ನೌನ್ ಅಂದ ತಕ್ಷಣ ನಮಗೇನು ನೆನಪಿಗೆ ಬರಬೇಕು? ಆ ಒಂದು ಅಬ್ಸ್ಟ್ರಾಕ್ಟ್ ನೌನದ ಒಂದು ನಮಗೆ ಡೆಫಿನೇಷನ್ಸ್ ಗೊತ್ತಿರಬೇಕು. ಹೌದಾ, ಅಬ್ಸ್ಟ್ರಾಕ್ಟಿವ್ ನೌನ್ದಲ್ಲಿ ಯಾವ್ಯಾವ ಬರ್ತಾವ ಅಂತಕ್ಕಂಥದ್ದು ಕೂಡ ಅವುಗಳ ಉದಾಹರಣೆಗಳು ಕೂಡ ನಮ್ಗೆ ಗೊತ್ತಿರಬೇಕು. ಹೌದಾ, ಅಬ್ಸ್ಟ್ರಾಕ್ಟಿವ್ ನೌನ್ an abstract noun is the name of quality, action or state. ಹೌದಾ, ಅಲ್ಲಿ ಕ್ವಾಲಿಟಿ ಅನ್ನೋದು ಸೂಚಿಸ್ತತಿ. ಹೌದಾ, ಗುಣ, ಕ್ರಿಯೆ ಅಥವಾ ಸ್ಟೇಟ್ ಸ್ಥಾನವನ್ನು ಗುರುತಿಸ್ತಕ್ಕಂಥದ್ದು ಇದಾಗಿದೆ. ಅದರೊಳಗಡೆ ಬರ್ತಕ್ಕಂಥದ್ದು ಯಾವುದಾಗಿದೆ? ಫ್ರೀಡಮ್ ಆಗಿದೆ. ಫ್ರೀಡಮ್ ಅಂತಕ್ಕಂಥದ್ದು ಏನಿದೆಯೋ ಇದು ಅಬ್ಸ್ಟ್ರಾಕ್ಟಿವ್ ನೌನ್ ಇದೆ. ಭಾವಾರ್ಥಕ ನಾಮಪದ ಅಂತ ಹೇಳ್ತೀವಿ ಅಥವಾ ಅಮೂರ್ತ ನಾಮಪದ ಅಂತ ಹೇಳ್ತೀವಿ ನಾವು. ಹೌದಾ, ಇದಾಗಿದೆ. ಫ್ರೀಡಮ್ ಈಸ್ ದಿ ಅಬ್ಸ್ಟ್ರಾಕ್ಟಿವ್ ನೌನ್. ಅಂದರ್ ಒನ್ ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್. ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್. ಹಿಸ್ಟ್ರಿ ಈಸ್ ದಿ ನೌನ್. ಹೌದಾ, ಹಿಸ್ಟ್ರಿ ಈಸ್ ದ ನೌನ್. ಈಸ್ ದಿ ವಾಟ್ ಕೈಂಡ್ ಆಫ್? ದಿಸ್ ಈಸ್ ದ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಅಂತಂದಾಗ ಇತಿಹಾಸವು ಆಗಿ ಹೋಗಿರುವ ಘಟನೆಗಳ ಒಂದು ದಾಖಲೆಯಾಗಿದೆ ಅಂತಕ್ಕಂಥದ್ದು. ಹೌದಾ, ಹಿಂದೆ ನಡೆದಿರುವ ದಾಖಲೆ ಇದೆ ಅಂತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ? ಇತಿಹಾಸ ಅಂತ ಹೇಳ್ತೀವಿ. ಏನಪ್ಪ ಅಂತಂದಾಗ ಇತಿಹಾಸ ತಂದಾಗ ಹಿಂದೆ ನಡೆದು ಹೋಗಿರುವ ಘಟನೆಗಳನ್ನು ವಿವರಣೆಯನ್ನು ನೀಡ್ತಕ್ಕಂಥದ್ದೇ ಇತಿಹಾಸ ಅಂತೇಳಿ ನಾವು ಅಂತ ಹೇಳ್ತೀವಿ. ಅದು
ಏನಪ್ಪ ಅಂತಂದಾಗ ಇಲ್ಲಿ ಇತಿಹಾಸ ಅಂತಂದಾಗ ಏನು ಸಬ್ಜೆಕ್ಟ್ ಆಫ್ ಏನು ನೇಮ್ ಆಫ್ ದಿ ಸಬ್ಜೆಕ್ಟ್ ಆಗಿದೆ. ಇದು ಪ್ರಾಪರ್ ನೌನು. ಹೌದಾ, ಪ್ರಾಪರ್ ನೌನು ಆಗ್ಬೋದು ಅಥವಾ ಕಾಮನ್ ನೌನು ಆಗ್ಬೋದು, ಆಗುತ್ತದೆ. ಎಸ್, ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ದಿ ಸವಿತಾ ಈಸ್ ಎ ಗುಡ್ ಇಂಗ್ಲಿಷ್ ಟೀಚರ್. ಸವಿತಾ ಈಸ್ ಎ ಗುಡ್ ಇಂಗ್ಲಿಷ್ ಟೀಚರ್. ಇಟ್ಸ್ ಮೀನ್ಸ್ ಸವಿತಾ ಒಬ್ಬ ಒಳ್ಳೆಯ ಇಂಗ್ಲಿಷ್ ಶಿಕ್ಷಕಿ ಇದ್ದಾಳೆ ಅಂತಕ್ಕಂಥದನ್ನ ಇಲ್ಲಿ ಸೂಚಿಸುತ್ತದೆ. ಹೌದಾ, ಇಲ್ಲಿ ನಾವು ಈಗ ನಾಮಪದವನ್ನು ನಾಮಪದ ಯಾವುದು ಅನ್ನೋದನ್ನ ನಾವು ತಿಳ್ಕೋಬೇಕು. ನಾಮಪದ ಯಾವುದಿದೆ? ಸವಿತಾ ಈಸ್ ದಿ ಏನಪ್ಪ ಅಂತಂದ್ರೆ ನೌನ್ ಇದೆ. ಹೌದಾ, ಇಂಗ್ಲಿಷ್ ಟೀಚರ್ ಈಸ್ ಆಲ್ಸೋ ನೇಮ್ ಆಫ್ ದಿ ನೌನ್, ಅಂದ್ರೆ ನೌನ್ ಇದೆ. ಹೌದಾ, ಈ ಸವಿತಾ ಅಂತಕ್ಕಂಥದ್ದು ಎಂಥ ನೌನ್ ಆಗಿದೆ ಅಂತಕ್ಕಂಥದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಪರ್ಸನ್ ನೇಮ್ ಇದೆ. ಪರ್ಸನ್ ನೇಮ್ದಲ್ಲಿ ಮತ್ತೆ ಯಾವುದಿದೆ? ಇದು ಪ್ರಾಪರ್ ನೌನ್ ಇದೆ. ಪ್ರಾಪರ್ ನೌನ್ ಇದೆ. ಹೌದಾ, ಪ್ರಾಪರ್ ನೌನು. ಹೌದಾ, ಇಂಗ್ಲಿಷ್ ಟೀಚರ್ ಅಂತಕ್ಕಂಥದ್ದು ಕಾಮನ್ ಆಗಿ ಎನಿ ಇಂಗ್ಲಿಷ್ ಟೀಚರ್. ಹೌದಾ, ನಾವು ಯಾರಿಗೆ ಬೇಕಾದ್ರೂ ಕೂಡ ನಾವು ಇಂಗ್ಲಿಷ್ ಟೀಚರ್ ಅಂತ ಹೇಳಿ ಹೇಳ್ಬೋದು. ಇಂಗ್ಲಿಷ್ ಟೀಚರ್ ಅಂತ ಹೇಳಿ ಜನರಲ್ ಆಗಿ ನಾವು ಹೇಳ್ಬೋದು. ಆದ್ರೆ ಸವಿತಾ ಅಂತಕ್ಕಂಥದನ್ನ ಏನಿದೆಯೋ ಇದು ಪರ್ಟಿಕ್ಯುಲರ್ ಆಗಿ ನಾವು ಏನಪ್ಪ ಪರ್ಸನ್ ಅಂದ್ರೆ ಆ ವ್ಯಕ್ತಿಯ ಹೆಸರಾಗಿರ್ತಕ್ಕಂಥದ್ದು, ಸ್ವಂತ ಒಂದು ಹೆಸರನ್ನು ಹೊಂದಿರತಕ್ಕಂಥ ಸವಿತಾ. ಇಲ್ಲಿ ಹೂ ಈಸ್ ಎ ಗುಡ್ ಇಂಗ್ಲಿಷ್ ಟೀಚರ್, ಇಲ್ಲಿ ಆನ್ಸರ್ ಬರ್ತಕ್ಕಂಥದ್ದು ಸವಿತಾ. ಸವಿತಾನ ಹೊರತುಪಡಿಸಿ ಮತ್ತಾರು ಇಲ್ಲ ಅಂತಕ್ಕಂಥದ್ದು. ಹೌದಾ, ಇಲ್ಲಿ ಇದು ಪ್ರಾಪರ್ ನೌನ್ ಆಗುತ್ತದೆ. ಪ್ರಾಪರ್ ನೌನ್ ಮೀನ್ಸ್ ಅಂಕಿತ ನಾಮ ಆಗುತ್ತದೆ. ದೆನ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್. ಇಸ್ ದ ಸುಂದರ್ಲಾಲ್ ಬಹುಗುಣ ಈಸ್ ದ ಲೀಡರ್ ಆಫ್ ಚಿಪ್ಕೋ ಮೂವ್ಮೆಂಟ್. ಸುಂದರ್ಲಾಲ್ ಬಹುಗುಣ ಏನಿದಾರೋ ಅವರು ಚಿಪ್ಕೋ ಚಳವಳಿಯ ಏನು ನಾಯಕರು. ಏನು ಸುಂದರ್ಲಾಲ್ ಬಹುಗುಣ ಚಿಪ್ಕೋ ಚಳವಳಿಯ ಲೀಡರ್ ಇದ್ದಾರೆ ಅಂತಕ್ಕಂಥದ್ದನ್ನ ಸೂಚಿಸ್ತತಿ. ಈ ಸುಂದರ್ಲಾಲ್ ಬಹುಗುಣ ಅಂತಕ್ಕಂಥದ್ದು ಏನಿದೆನೋ ಇದು ಪ್ರಾಪರ್ ನೌನ್ ಆಗಿದೆ. ಪ್ರಾಪರ್ ನೌನ್ ಆಗಿದೆ. ಹೌದಾ, ಅಂಕಿತ ನಾಮಪದವಾಗಿದೆ. ಹೌದಾ, ಚಿಪ್ಕೋ ಮೂವ್ಮೆಂಟ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಇದು ಕಾಮನ್ ನೌನ್ ಅಂತ ಹೇಳ್ತೀವಿ. ಇಲ್ಲಿ ಚಿಪ್ಕೋ ಅಂದ ತಕ್ಷಣ ಮೂವ್ಮೆಂಟ್ ಅಂತಕ್ಕಂಥದ್ದನ್ನ ಸಪರೇಟ್ ಆಗಿ ನಾವು ತೆಗೆದುಕೊಂಡಿಪ್ಪ ಅಂತಂದಾಗ ಇದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಹೌದಾ, ಚಿಪ್ಕೋ ಅಂತಕ್ಕಂಥದ್ದು ದಟ್ ಈಸ್ ದ ಒನ್ ಆಫ್ ದಿ ಪ್ರಾಪರ್ ನೌನ್ ಆಗುತ್ತೆ. ಟೋಟಲಿ ವಿ ಕಾಲ್ ದಿಸ್ ಇಸ್ ದ ಬಹುಗುಣ is the proper noun. And then next question is the mathematics is a useful science. ಗಣಿತವು ಏನು ಉಪಯುಕ್ತವಾದ ವಿಜ್ಞಾನ ಇದೆ. ಹೌದಾ, ಉಪಯುಕ್ತವಾದ ವಿಜ್ಞಾನ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳ್ತೀವಿ. ಹೌದಾ, ಇಲ್ಲಿ ಏನಪ್ಪಾ ಅಂತಂದಾಗ ಇಲ್ಲಿ ಒಂದು ನೌನ ನಾವು ಯಾವುದಪ್ಪ ಅಂತಂದಾಗ ಇಲ್ಲಿ ಮೆಥಮೆಟಿಕ್ಸ್ ಅಂತಕ್ಕಂಥದ್ದು ನಾಮಪದ ಇದೆ. ಇದು ಕೂಡ ಎಂಥ ನಾಮಪದ? ಪ್ರಾಪರ್ ನೌನ್. ಇಲ್ಲಿ ಪ್ರಾಪರ್ ನೌನ್ ಅಂತ ಹೇಳಿ ಯಾಕೆ ಹೇಳ್ತೀವಪ್ಪ ಅಂತಂದಾಗ ಇಲ್ಲಿ ಇಟ್ ಈಸ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಫ್ ದಿ ನೇಮ್, ಅಂದ್ರೆ ಸಬ್ಜೆಕ್ಟ್ ನೇಮ್ ಇದೆ ಇಲ್ಲಿ, ಅದಕ್ಕಾಗಿ ನಾವು ಇಲ್ಲಿಕ್ಕ ಪ್ರಾಪರ್ ನೌನ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಹೌದಾ, ಇದನ್ನ ನಾವು ಕಾಮನ್ ಆಗಿ ಕೂಡ ನಾವು ಬಳಸಬಹುದು. ಕಾಮನ್ ನೌನ್ ಅಂತೂ ಕೂಡ ಹೇಳ್ತೀವಿ. ಹೌದಾ, ಕಾಮನ್ ನೌನ್ ಅಂತೂ ಕೂಡ ಹೇಳ್ತೀವಿ. ಹೌದಾ, ನೆಕ್ಸ್ಟ್ ಕಮ್ ಟು ದಿ ಐ ಲವ್ಡ್ ಇಂಡಿಯಾ. ಹೌದಾ, ನಾನು ಭಾರತವನ್ನು ಪ್ರೀತಿಸಿದ್ದೆ. ಹೌದಾ, ಇದನ್ನ ನಾವು ಈಸಿಯಾಗಿ ಹೇಳ್ಬೋದು. ಐ ಲವ್ ಇಂಡಿಯಾ, ನಾನು ಭಾರತವನ್ನು ಪ್ರೀತಿಸುತ್ತೇನೆ. ಹೌದಾ, ಇಂಡಿಯಾ ಈಸ್ ದಿ ಪ್ರಾಪರ್ ನೌನ್. ಇಂಡಿಯಾ ಈಸ್ ದ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಆಫ್ ನೇಷನ್. ಹೌದಾ, ರಾಷ್ಟ್ರದ ಒಂದು ಅಂಕಿತ ನಾಮವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದಾಗ ಇಂಡಿಯಾ ಅಂತ ಹೇಳ್ತೀವಿ ನಾವು. ಹೌದಾ, ಇಂಡಿಯಾ ಈಸ್ ದಿ ಪ್ರಾಪರ್ ನೌನ್. ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್ಸ್. ಸ್ವಾಮಿ ವಿವೇಕಾನಂದ ವಾಸ್ ಎ ಗ್ರೇಟ್ ಇಂಡಿಯನ್ ಫಿಲಾಸಫರ್. ಸ್ವಾಮಿ ವಿವೇಕಾನಂದ ವಾಸ್
ಎ ಗ್ರೇಟ್ ಇಂಡಿಯನ್ ಫಿಲಾಸಫರ್. ಸ್ವಾಮಿ ವಿವೇಕಾನಂದರು ಒಬ್ಬ ಶ್ರೇಷ್ಠ ಭಾರತೀಯ ತತ್ವಜ್ಞಾನಿಯಾಗಿದ್ದರು ಅಂತಕ್ಕಂಥದನ್ನ ನಾವು ಇಲ್ಲಿ ಅರ್ಥೈಸಬಹುದು. ಸ್ವಾಮಿ ವಿವೇಕಾನಂದ ಈಸ್ ದಿ ಪ್ರಾಪರ್ ನೌನ್. ಸ್ವಾಮಿ ವಿವೇಕಾನಂದ ಈಸ್ ದ ಪ್ರಾಪರ್ ನೌನ್. ದೆನ್ ನೆಕ್ಸ್ಟ್ ಕ್ವಶನ್, ಅಮೇರಿಕಾ ಈಸ್ ಎ ವೆಲ್ದಿ ನೇಷನ್. ಹೌದಾ, ಅಮೇರಿಕಾ ಈಸ್ ದಿ ವೆಲ್ದಿ ನೇಷನ್ ಅಂತ ಹೇಳ್ತೀವಿ. ಅಮೇರಿಕಾವು ಒಂದು ಶ್ರೀಮಂತ ರಾಷ್ಟ್ರ ಇದೆ ಅಂತಕ್ಕಂಥದನ್ನ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅಮೇರಿಕಾವು ಒಂದು ಶ್ರೀಮಂತ ರಾಷ್ಟ್ರ ಇದೆ. ಹೌದಾ, ಇಲ್ಲಿ ಅಮೇರಿಕಾ ಅಂತಕ್ಕಂಥದ್ದು ಏನಿದೆ, ಇಲ್ಲಿ ಪ್ರಾಪರ್ ನೌನ್ ಇದೆ. ಹೌದಾ, ಪ್ರಾಪರ್ ನೌನ್ ಈಸ್ ದಿ ಪ್ರಾಪರ್ ನೌನ್ ಈಸ್ ದ ಅಮೇರಿಕಾ. ಸೊ ಇಲ್ಲಿ ಅಂಕಿತ ನಾಮ ಯಾವುದಾಗಿದೆ, ಅಮೇರಿಕಾ ಆಗಿದೆ. ಇಲ್ಲಿ ನೇಷನ್ ಅಂತಕ್ಕಂಥದ್ದು ಏನಿದೆನೋ ಇದು ಕಾಮನ್ ನೌನ್ ಆಗಿರ್ತಕ್ಕಂಥದ್ದು. ಕಾಮನ್ ನೌನ್. ಎನಿ ನೇಷನ್ ನೇಮ್ ಆಫ್ ದಿ ಎನಿ ನೇಷನ್ ಅಂದ್ರೆ ಇಲ್ಲಿ ಯಾವ ರಾಷ್ಟ್ರದ ಹೆಸರನ್ನು ಹೆಸರಿಸುತ್ತೇವೆ ಅದು ಏನಾಗಿರುತ್ತೆ, ಏನು ಅಂಕಿತ ನಾಮವಾಗಿರುತ್ತೆ. ನಮ್ಮ ದೇಶದ ಒಂದು ಏನು ಹೆಸರು ಏನಪ್ಪಾ ಅಂತಂದಾಗ ಇಂಡಿಯಾ ಅಂತ ಹೇಳ್ತೀವಿ ನಾವು. ಹೌದಾ, ನಮ್ಮ ದೇಶದ ಹೆಸರು ಇಂಡಿಯಾ. ಹೌದಾ, ಚೀನಾ, ದೆನ್ ನೇಪಾಲ್, ಭೂತಾನ್, ದೀಸ್ ಆರ್ ಎ ಪ್ರಾಪರ್ ನೌನ್ಸ್. ನೆಕ್ಸ್ಟ್ ಕಮ್ ಟು ದಿ ನಾಲೆಜ್ ಈಸ್ ಪವರ್ಫುಲ್. ಜ್ಞಾನವೇ ಶಕ್ತಿ ಅಂತಕ್ಕಂಥದ್ದು. ನಾಲೆಜ್ ಈಸ್ ಪವರ್ಫುಲ್ ಈಸ್ ದ ನಾಲೆಜ್ ಅಂತಕ್ಕಂಥದ್ದು. ನಾಲೆಜ್ ಈಸ್ ದಿ ನೌನ್. ಹೌದಾ, ಇದು ನಾಮಪದವಾಗಿದೆ. ಎಂಥ ನಾಮಪದವಾಗಿದೆ ಇದು? ದಿಸ್ ಈಸ್ ದ ಅಬ್ಸ್ಟ್ರಾಕ್ಟಿವ್ ನೌನ್ ಅಂತಕ್ಕಂಥದ್ದು ಇದಾಗಿದೆ. ಏನು, ನಾಲೆಜ್ ಅಂತಕ್ಕಂಥದ್ದು. ಅಂಡ್ ದೆನ್ ಮದರ್ ತೆರೇಸಾ ವಾಸ್ ಸೋಷಿಯಲ್ ವರ್ಕರ್. ಮದರ್ ತೆರೇಸಾ ಅವರು ಒಬ್ಬ ಸಮಾಜ ಕಾರ್ಯಕರ್ತರು ಅಂತಕ್ಕಂಥದ್ದನ್ನು ಹೇಳ್ತೀವಿ ನಾವು. ಮದರ್ ತೆರೇಸಾ ಅವರು ಒಬ್ಬ ಸಮಾಜ ಕಾರ್ಯಕರ್ತರು ಅಂತ ಹೇಳ್ತೀವಿ ನಾವು. ಹೌದಾ, ಇಲ್ಲಿ ಮದರ್ ತೆರೇಸಾ ಅಂತಕ್ಕಂಥದ್ದು ಏನಿದೆನೋ ಇದು ಕೂಡ ಇಲ್ಲಿ ಪ್ರಾಪರ್ ನೌನ್ ಇದೆ. ಎಸ್. ನೆಕ್ಸ್ಟ್ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇಸ್ ದ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಡೆಲ್ಲಿ ಈಸ್ ದಿ noun. Delhi is the noun. What kind of the noun? A noun is the kind of the which one that is the proper noun. And India is also common noun. And then money gives us many comforts. ಹಣವು ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಹೌದಾ, ದೆನ್ ಇಲ್ಲಿ ಏನಿದೆಪ್ಪ ಅಂತಂದಾಗ ಇಲ್ಲಿ ನೌನ್ ಯಾವುದು? ಹೌದಾ, ನೌನ್ ಅಂತಕ್ಕಂಥದ್ದು ಮನಿ ಆಗಿದೆ. ಈ ಮನಿ ಅಂತಕ್ಕಂತಹ ನೌನು ಎಂಥ ನೌನ್ ಇದು? ದಿಸ್ ಈಸ್ ದ ಅನ್ಕೌಂಟೇಬಲ್ ನೌನ್ ಆಗಿದೆ. ದೆನ್ ಕಮ್ ಟು ದಿ ನೆಕ್ಸ್ಟ್ ಕ್ವಶನ್. ದ ಗಂಗಾ ಈಸ್ ಸಕ್ರೆಡ್ ರಿವರ್. ನೋಡಿ, ದ ಗಂಗಾ ಈಸ್ ಎ ಸಕ್ರೆಡ್ ರಿವರ್. ದ ಗಂಗಾ ನದಿಯು ಪವಿತ್ರವಾಗಿದೆ. ಗಂಗಾ ನದಿ ಒಂದು ಪವಿತ್ರ ಅಂತಕ್ಕಂಥದನ್ನ ಹೇಳ್ತೀವಿ ನಾವು. ಹೌದಾ, ದ ಗಂಗಾ ಅಂತಕ್ಕಂಥದ್ದು ಏನಿದೆಯಪ್ಪ ಅಂತಂದಾಗ ಇಲ್ಲಿ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಪ್ರಾಪರ್ ನೇಮ್. ಹೌದಾ, ನೇಮ್ ಆಫ್ ದಿ ರಿವರ್ ಅಂದ್ರೆ ಒಂದು ನದಿಯ ಹೆಸರು ಆಗಿದೆ. ಹೌದಾ, ರಿವರ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಕಾಮನ್ ನೌನ್ ಇದೆ. ಕಾಮನ್
any river. For example, we can use the name of the river like Krishna river, Ghataprabha river, etc. So, and the next question is the he returned from Canada last week. He returned from ಕೆನಡಾ ಲಾಸ್ಟ್ ವೀಕ್. ಅಂದ್ರೆ ಅವನು ಕೆನಡಾದಿಂದ ಹೋದ ವಾರ ಬಂದನು ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಕೆನಡಾ ಅಂತಕ್ಕಂಥದ್ದು ಏನಿದೆನೋ ಇದು ಪ್ರಾಪರ್ ನೌನ್ ಆಗಿದೆ. ಕೆನಡಾ ಅಂತಕ್ಕಂಥದ್ದು ಪ್ರಾಪರ್ ನೌನ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ಐ ಡಿಸ್ಕಸ್ ಟಾಪಿಕ್ ಆನ್ like pronouns. Okay.